ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಾರವಾರ ಜಿಲ್ಲಾಸ್ಪತ್ರೆ ಹಾಗೂ ವೈದ್ಯಕೀಯ ಸಂಸ್ಥೆಯ ಸಮಸ್ಯೆಗಳ ಬಗ್ಗೆ ನಿರ್ದೇಶಕಿ ಡಾಕ್ಟರ್ ಪೂರ್ಣಿಮಾ ಏನಂದ್ರು ಗೊತ್ತಾ? ಹೌದು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜಿಲ್ಲಾಸ್ಪತ್ರೆ ಹಾಗೂ ವೈದ್ಯಕೀಯ ಸಂಸ್ಥೆಯ ಸಮಸ್ಯೆಗಳ ಬಗ್ಗೆ ನಿರ್ದೇಶಕಿ ಡಾಕ್ಟರ್ ಪೂರ್ಣಿಮಾ ಅವರು ನಮ್ಮ ನ್ಯೂಸ್ ಸಂಬಂಧ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ್ದಾರೆ. ಏನಿವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಒಂದು ರೀತಿ ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಪೂರ್ಣಿಮಾ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ಇಲ್ಲಿರ್ತಕ್ಕಂಥ ಒಂದು ರೀತಿ ವೈದ್ಯಕೀಯ ಸಂಸ್ಥೆಗಳು ಮತ್ತೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಮೇಡಮ್ ನಮಸ್ತೆ. ವಿಶೇಷವಾಗಿ ಒಂದು ರೀತಿ ಪ್ರಸ್ತುತ ತಾವು ವೈದ್ಯಕೀಯ ಸಂಸ್ಥೆಯ ಒಂದು ರೀತಿ ನಿರ್ದೇಶಕರು ಡೀನ್ ಆಗಿದ್ದೀರಾ. ವಿಶೇಷವಾಗಿ ಯಾವ ರೀತಿ ನಡೀತಾ ಇದೆ ಮೇಡಮ್? ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಡೀತಾ ಇದೆ. ನಮ್ದು ಈಗ ಹೊಸ ಹಾಸ್ಪಿಟ್ಲಿಗೆ ನಮ್ದು ಪೇಷಂಟ್ಗಳನ್ನ ಶಿಫ್ಟ್ ಮಾಡೋ ಪ್ರೊಸೆಸ್ಸಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಈಗ ಹಿಂದೆ ಸಾಕಷ್ಟು ಒಂದು ರೀತಿ ಉತ್ತರ ಕನ್ನಡಕ್ಕೆ ತುಂಬ ಮರೀಚಿಕೆ ಆಗಿತ್ತು, ವಿಶೇಷವಾಗಿ ಮಲ್ಟಿ ಸ್ಪೆಷಾಲಿಟಿ ಇದಾಗಬೇಕು ಅಂತ ಹೇಳ್ಬಿಟ್ಟು. ಇಂಥ ಸಂದರ್ಭದಲ್ಲಿ ಹಲವಾರು ಹೋರಾಟಗಳು ನಡೆದಿದ್ದಾವೆ. ಇಂಥ ಸಂದರ್ಭದಲ್ಲಿ ಏನಿದೆ ಮೇಡಮ್ ಸ್ಟ್ಯಾಂಡು? ಏನು ಸರ್ಕಾರ ಮಾಡುತ್ತೋ ಅಥವಾ ನಾವು ಪ್ರಸ್ತಾವನೆ ಕಳಿಸಿದ್ದೀರೋ? ನಾವು ಹೊಸ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೂ ಮತ್ತೆ ಇನ್ನೊಂದು ಹಳೆ ಹಾಸ್ಪಿಟ್ಲು ಇದರಲ್ಲಿ ಅದನ್ನ ಇದಾಗಿರೋದ್ರಿಂದ ಅದನ್ನ ಡೆಮಾಲಿಷ್ ಮಾಡಿ ಅದೇ ಜಾಗದಲ್ಲಿ ಮತ್ತೆ ನಮ್ಮ MCI ರಿಕ್ವೈರ್ಮೆಂಟ್ ಪ್ರಕಾರನು ಅಡಿಷನಲ್ ಅಲ್ಲಿ 450 ಇದೆ, ಇನ್ನು 250 ಬೆಡ್ಸ್ ಬೇಕು, ಮತ್ತೆ ಪ್ಲಸ್ 100 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರಸ್ತಾವನೆ ಕಳಿಸಿದೀವಿ ಗೌರ್ಮೆಂಟ್ಗೆ. ಯಾಕೆ ಮೇಡಮ್ ಎಲ್ಲ ಕಡೆ ಇದಿದೆ, ಯಾಕೆ ತುಂಬಾ ನಿಧಾನ ಆಗ್ತಾ ಇರೋದು? ಯಾಕೆ ಮೇಡಮ್ ಸರ್ಕಾರ ಇಲ್ಲಿ ಇವಾಗ ಹೊಸದೊಂದು ಹಾಸ್ಪಿಟ್ಲ್ ಬಂದಿದೆ. ಇದಾದ್ಮೇಲೆ ಈಗ ಜಾಗದ ಮೊದ್ಲು ಹಾಸ್ಪಿಟ್ಲ್ ಇತ್ತು 300 ಬೆಡ್, ಈಗ ಅದು ಶಿಥಿಲಾವಸ್ಥೆ ಆಗಿರೋದ್ರಿಂದ ಈ ಪ್ರಸ್ತಾವನೆ ಕಳಿಸ್ತೀವಿ. ಈಗ ಪಾಸಿಟಿವ್ ಆಗಿ ನಮ್ಮ ಮಿನಿಸ್ಟ್ರು ಹೇಳಿದ್ದಾರೆ, ಸರ್ಕಾರದಿಂದ ಈ ವರ್ಷ ನಮಗೆ ಸಿಗೋ ತುಂಬಾ ಹೋಪ್ಸ್ ಇದೆ. ಪ್ರಸ್ತುತ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂದಿದ ತಕ್ಷಣ ಬಹುತೇಕ ಕಡೆ ಒಂದು ರೀತಿ ಅಪಘಾತ ಮತ್ತೆ ಸಾಕಷ್ಟು ಹಾವು ಕಡಿತ ಈ ರೀತಿ ಇದಕ್ಕೆ ತುತ್ತಾಗ್ತಾರೆ. ಇಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಸಾಕಷ್ಟು ದೊಡ್ಡ ಜಿಲ್ಲೆ ಮತ್ತೆ ಕಾಡು ಪ್ರದೇಶಗಳು ಜಾಸ್ತಿ ಇದಾವೆ. ಇಂಥ ಸಂದರ್ಭದಲ್ಲಿ ಇವ್ರಿಗೆಲ್ಲ ಕೂಡಲೇ ತುರ್ತಾಗಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ವೈದ್ಯರು ಮತ್ತೆ ಸಿಬ್ಬಂದಿಗಳು ಎಲ್ಲ ಇದ್ದಾರೆ ಮೇಡಮ್? ವೈದ್ಯರು ಇದ್ದಾರೆ, ಸೂಪರ್ ಸ್ಪೆಷಲಿಸ್ಟ್ಗಳಿಲ್ಲ ನಮಗೆ. ಈಗ ಹೊಸ ಟ್ರಾಮಾ ಸೆಂಟರ್ ಆಗಿದೆ ಹೊಸ ಹಾಸ್ಪಿಟ್ಲಲ್ಲಿ. ಈಗ ನಮ್ಮಲ್ಲಿ ಆರ್ಥೋಪೆಡಿಕ್ಸು, CT ಸ್ಕ್ಯಾನು ಎಲ್ಲ ಇದೆ. ಹೆಡ್ ಇಂಜುರೀಸ್ ಟ್ರೀಟ್ ಮಾಡಲಿಕ್ಕೆ ನ್ಯೂರೋ ಸರ್ಜನ್ ಇಲ್ಲ, ಅದೊಂದನ್ನ ನಮಗೆ ಪೋಸ್ಟ್ ಸ್ಯಾಂಕ್ಷನ್ ಇದೆ. ಯಾರಾದರೂ ನ್ಯೂರೋ ಸರ್ಜನ್ ಇಲ್ಲಿ ಬಂದರೆ ಎಲ್ಲ ಥರದ ಟ್ರೀಟ್ಮೆಂಟು ಇಲ್ಲ ಅವೈಲಬಲ್ ಆಗುತ್ತೆ. ನಾವು ಅಪಘಾತಗಳು ಜಾಸ್ತಿ ಇಲ್ಲಿರೋದ್ರಿಂದ ಡೆತ್ ರೇಟ್ಸ್ನು ಕಡಿಮೆ ಮಾಡ್ಬೋದು. ನಿಮ್ಮ ಪ್ರಕಾರ ಯಾವ ವಿಭಾಗದಲ್ಲಿ ಜಾಸ್ತಿ ವೈದ್ಯರ ಕೊರತೆ, ಸಿಬ್ಬಂದಿಗಳ ಕೊರತೆಗೆ ಕಂಪೇರ್ ಮಾಡಿದ್ರೆ ಎಷ್ಟು ಜನ ಖಾಲಿ ಇದೆ ಮೇಡಮ್? ನಮ್ಮಲ್ಲಿ ಎಲ್ಲ ವಿಭಾಗದಲ್ಲೂ ಕ್ಲಿನಿಕಲ್ ಸೈಡಲ್ಲಿ ಸ್ವಲ್ಪ ಮಟ್ಟಿನ ಕೊರತೆ ಇದೆ, ಬಟ್ ಸರ್ಜರಿ, ಆರ್ಥೋಪೆಡಿಕ್ಸು, ಪೀಡಿಯಾಟ್ರಿಕ್ಸ್ ಎಲ್ಲ ಇದೆ. ಮೆಡಿಸಿನಲ್ಲಿ ನಮಗೆ ಒಂದು 60% ಸ್ಟಾಫ್ ಇದ್ದಾರೆ, ಇನ್ನೊಂದು ಅಲ್ಲೊಂದು ಸ್ವಲ್ಪ ಕೊರತೆ ಇದೆ, ಮತ್ತೆ OBGಲಿ ಸ್ವಲ್ಪ ಕೊರತೆ ಇದೆ. ಅದು ಬಿಟ್ಟರೆ ರೇಡಿಯಾಲಜಿ, ಇನ್ನೂ ಎಲ್ಲ ವಿಭಾಗದಲ್ಲಿ ನಮಗೆ ಸಫಿಷಿಯೆಂಟ್ ಸ್ಟಾಫ್ ಇದೆ. ಈಗ ಆವರಣದಲ್ಲಿ ವಿಶೇಷವಾಗಿ ಜನೌಷಧಿ ಅಂತ ಕೇಂದ್ರಗಳಿದೆ ಮೇಡಮ್. ಮೊದಲು ವಿಶೇಷವಾಗಿ ಕೆಲವು ಕಡೆ ಇತ್ತೀಚೆಗೆ ಸರ್ಕಾರ ಬಂದಿದ ತಕ್ಷಣ ಅದನ್ನ ಬಂದ್ ಮಾಡ್ತು, ಮತ್ತೆ ಇದು ಮಾಡುತ್ತು ಅಂತ ಹೇಳ್ಬಿಟ್ಟು ಇದಾಯ್ತು. ಜನೌಷಧಿಯಿಂದ ಏನಾದ್ರು ಉಪಯೋಗ ಇದೆಯಾ ಮೇಡಮ್? ನಮ್ಮಲ್ಲಿ ಜನೌಷಧಿ ಇರ್ಲಿಲ್ಲ, ನಮ್ಮ ಕ್ಯಾಂಪಸ್ ಅಲ್ಲಿ ಜನೌಷಧಿ ಇರ್ಲಿಲ್ಲ. ಮೇಡಮ್ ವಾಹನಗಳಿಗೆ ಸಂಬಂಧಿಸಿದಂತೆ ತುಂಬಾ ದೊಡ್ಡ ಏರಿಯಾ, ವಾಹನಗಳು ಸಂಬಂಧಿಸಿದಂತೆ ವಾಹನಗಳು ಆಂಬುಲೆನ್ಸ್ಗಳು ನಮಗೆ ಒಟ್ಟು 6 ಆಂಬುಲೆನ್ಸ್ ಇದಾವೆ. 4 ಆಂಬುಲೆನ್ಸ್ ದೂರದ ರೆಫರೆನ್ಸ್ ಗಳಿಗೆ ಕಳಿಸ್ತೀವಿ. 2 ಆಂಬುಲೆನ್ಸ್ ನಮ್ಮಲ್ಲಿ ಡಿಫ್ರೆಂಟ್ ವಿಂಗ್ ಇರೋದ್ರಿಂದ ಇಲ್ಲ ಇಂಟರ್ನಲ್ ಶಿಫ್ಟಿಗೆ ಯೂಸ್ ಮಾಡ್ಕೊಳ್ತಾ ಇದೀವಿ. ಇದೆ, ಏನ್ ಕೊರತೆ ಇಲ್ಲ. ಈ ಹಿಂದೆ ಬರೇ ಹೆರಿಗೆಯಿಂದ ಒಂದ್ ರೀತಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಇತ್ತು ಮೇಡಮ್. ಇಂಥ ಸಂದರ್ಭದಲ್ಲಿ ಆ ರೀತಿ ಆಗ್ಬಾರ್ದಂತೆ ಯಾವ ರೀತಿ ತಾವು ಏನೇನು ಕ್ರಮ ಕೈಗೊಂಡಿದ್ದೀರಾ ಮರುಕಳಿಸಬಾರ್ದು ಅಂತ ಹೇಳಿ? ಹೆರಿಗೆ ಇಲ್ಲಿ ಎಲ್ಲ ಹೆರಿಗೆ ಅಂದ್ರೆ ಸಾವುಗಳು ತುಂಬಾ ಕಡಿಮೆನೆ ಇಲ್ಲಿ ನಮಗೆ ಎಲ್ಲ ವೈದ್ಯರು ಇದ್ದಾರೆ, ರೇಡಿಯಾಲಜಿ, ಇವರು ಅನಸ್ಥೆಟಿಸ್ಟು, ಗೈನಕಾಲಜಿಸ್ಟ್ಗಳು ಎಲ್ಲ ಇದ್ದಾರೆ. ಎಲ್ಲ ಕಾಂಪ್ಲಿಕೇಟೆಡ್ ಕೇಸ್ಗಳನ್ನು ಇಲ್ಲಿ ಮಾಡ್ತಾರೆ. ಯಾವ ತರ ಇಲ್ಲೇನು ಅಂತ ಹೆರಿಗೆ ಸಾವುಗಳು ಬಹಳ ಕಡಿಮೆ, ರಾಜ್ಯದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟ್ ಅಲ್ಲಿ ಕಡಿಮೆನೆ ಇದೆ. ಈ ಕಡೆ ಕರಾವಳಿ ಭಾಗದಲ್ಲಿ ಕಾರವಾರ ಇರ್ಬೋದು, ಮತ್ತೆ ಅಂಕೋಲ ಇರ್ಬೋದು, ಈ ಕಡೆ ಭಾಗದಲ್ಲಿ ವಿಶೇಷವಾಗಿ ಎಲ್ಲೊಂದ್ ಕಡೆ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.